ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಾವು ಆಟೋದಲ್ಲಿ. ಬಸ್ಸಿಂದ ಇಳ್ಕೊಂಡ್ವಿ. ದಿಲೀಪ್ ಪಂಚೆ ಹಾಕೊಂಡು ರೆಡಿ ಆಗಿದ್ದಾನಲ್ಲೋ ಮಗ್ನೆ. ನಮ್ಮ ಎಲ್ಲರಿಗೂ ಟೊಪ್ಪಿಗಳು ಕೊಟ್ಟಿದ್ದಾರೆ ರವಿ ಕಿರಣ್ ಸೆನ್ ಟ್ರಾವೆಲ್ಸ್ ಕಡೆಯಿಂದ. ನೋಡಿ ಇದೆಲ್ಲ ಗೋಪುರಗಳು ಹೆಂಗಿದೆ, ಲಾಕ್ ಮಾಡಿಬಿಟ್ಟಿದ್ದಾರಾ. ಸೊ ಇವಾಗ ಬಂದಿದ್ದೀವಿ ನಾವು ಇವಾಗ. ಸೊ ಇದು ಬಂದು ಸರಾಯು ನದಿ, ಸೀತೆ ರಾಮ ಲಕ್ಷ್ಮಣ ಎಲ್ಲ ಇದೆ ಸ್ನಾನ ಮಾಡಿ ಸರಾಯು ನದಿ. ಇಲ್ಲೇ ಸ್ನಾನ ಮಾಡಿಕೊಂಡು ಹೋಗ್ತಿದ್ದೆ. ಸೊ ದಿಲೀಪ್ ಹೂವು ಹಾಕ್ತಿದ್ದಾನೆ ಹಸುಗೆ. ಏನಾಗಲ್ಲ ಮಗ್ನೆ. ವಿನಯ್ ಹಾಕ್ತಿದ್ದಾರೆ ಇವಾಗ. ಎಷ್ಟು ವಿನಯ್? ಆ ಹಸುಗೆ ಹಾಕ್ತಿದ್ದಾನೆ, ನೀ ಹಸುಗೆ ಹಾಕ್ತಾನೆ. ತಿನ್ಸ್ತೀಯ ಮಗ್ನೆ ನೀನು? ರೀ ರೀ ಎಲ್ಲ ನೋಡ್ರಿ ಕೊಡ್ತಾ ಇಲ್ಲ. ನಮ್ಮ ಕಡೆ ಎಲ್ಲ ಫ್ರೀ ಆಗಿ ಬಂದಿದೆ, ಹೊಲದಲ್ಲಿ ಬಿಟ್ಟಿರ್ತದೆ. ಇಲ್ಲ ಅದಕ್ಕೆ 20 ರೂಪಾಯಿ. ಅಲ್ಲ ನೋಡು ನೋಡು. ಬಾ ದಿಲೀಪ. ಬೇಡ ಸರ್ ಇದು ಸೀತಾ ಅಡುಗೆ ಮಾಡ್ತಿದ್ದ ಜಾಗ ನೋಡಿ. ದೇವಸ್ಥಾನಕ್ಕೆ ಬಂದಿದ್ವಿ. ತುಂಬಾನೇ ವಿಶೇಷವಾಗಿದೆ. ಆಂಜನೇಯನ ಹೃದಯದಲ್ಲಿ ರಾಮ ಸೀತಾ ಲಕ್ಷ್ಮಣ ಸೂಪರ್ ಆಗಿದೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಅಲ್ಲಿ ಕಾಣ್ತಿದೆಯಲ್ಲ ಅದೇ ರಾಮ ಮಂದಿರ ಅಯೋಧ್ಯದಲ್ಲಿ. ಸೂಪರಾಗಿದೆ ದೇವಸ್ಥಾನ ಮಾತ್ರ. ಸೊ ಹೋಗ್ತಾ ಇದ್ದೀವಿ ಇವಾಗ. ದಿಲೀಪ್ ನೋಡಿ, ದಿಲೀಪ್ ಫ್ರೆಂಡ್ಸ್ ಇವಾಗ ಅಯೋಧ್ಯೆ ದರ್ಶನ ಆಯಿತು. ತುಂಬಾ ಚೆನ್ನಾಗಿತ್ತು. ಬಟ್ ನಮಗೆ ಲಾಕರಲ್ಲಿ ಫೋನು ಮತ್ತು ವೆನಿಟಿ ಬ್ಯಾಗ್ ಎಲ್ಲ ಇಸ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ನೀರು ಬಂದ್ಬಿಡುತ್ತೆ. ಒಂದು ಸೆಕೆಂಡ್ ಒಳಗಡೆ ಹೋಯ್ತಿದೆ. ತುಂಬಾ ವೈಬ್ಸ್ ಇರುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಸೊ ನೋಡಿ ಇದು ಎಂಟ್ರೆನ್ಸ್ ಹೆಂಗಿದೆ ಅಂತ. ಎಲ್ಲರೂ ಒಂದ್ಸರಿ ಬರಲೇಬೇಕು ಅಂತ ವಿಸಿಟ್ ಮಾಡಬೇಕು. ಅಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನಿಜ ನಾವು ಏಜ್ ಆದಮೇಲೆ ಬಂದು ನೋಡೋದಕ್ಕಿಂತ ಏಜ್ ಇದ್ದಾಗ ಬಂದು ನೋಡಬೇಕು. ಅವಾಗ ನಡೆಯೋಕ್ಕಾಗುತ್ತೋ ಆಗಲ್ವೋ ಅಲ್ವೇನೋ. ಸೊ ಎಂಜಾಯ್ ಮಾಡಿದ್ದೀನಿ. ದೇವ್ರನ್ನ ನೋಡ್ಕೊಂಡು ಇವತ್ತು ರಾಮನ್ನ. ಸೊ ನಮ್ಮ ಪುಟ್ಟ ಬಲರಾಮ ಇದು. ಬಾರೋ ಇಲ್ಲಿ ಡ್ಯಾಶ್ ಹೊಡಿಬೇಡ ಅವ್ರಿಗೆ. ಸೊ ಬಿಸಿಲಿದೆ. ಮಸ್ಟ್ ಆ್ಯಂಡ್ ಶುಡ್ ಅಂಬ್ರೆಲ್ಲ ಇರಲೇಬೇಕಿಲ್ಲಿ. ಹಲೋ ವಿನಯ್, ಏನು ತಗೊಂಡ್ರಿ? ತೋರಿಸಿ ಏನು ಕೊಟ್ಟರು? ಹೈಡ್ರೇಟ್ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ. ಎಲೆಕ್ಟ್ರೋ ರಶ್ ORS ಕೊಟ್ಟಿದ್ದಾರೆ. ಆದಮೇಲೆ ಪ್ರಸ್ತ ಕೊಟ್ಟಿದ್ದಾರೆ. ಅಯ್ಯೋ ಅಯೋಧ್ಯ ಎದುರುಗಡೆನೆ ಶಾಪಿಂಗ್ ಸ್ಟ್ರೀಟ್ ಇದೆ. ಬಂದಿದ್ದಾರೆ. ಸೊ ಏನೇನೋ ಡಿಫ್ರೆಂಟ್ ಆಗಿದೆ. ನಾನೇನಾದ್ರು ಒಂದು 2-3 ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಇನ್ನು ಬಿಡು ಬಿಡು. ಕೋಲ್ಡ್ ಇದೆಯಾ? ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಆ್ಯಕ್ಚುಲಿ ನಾವು ನೈಟು ಕಾಶಿಗೆ ಬಂದು ಸ್ಟೇ ಆಗಿದ್ವಿ. ಸೊ ರೂಮ್ಗಳು ಅಲಾಟ್ ಮಾಡಿದರು. ಸೊ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ, ಸೊ ನಮ್ಮ ಅಜ್ಜಿನ ನಾವು ಚೇರಲ್ಲಿ ಕಳಿಸ್ತಿದ್ದೆ, ವೀಲ್ ಚೇರಲ್ಲೇ. ಸೊ ವಯಸ್ಸಾದವರು ಅಲ್ಲಿ ನಡೆಯೋಕ್ಕಾಗಿಲ್ಲ ಅಂದರೆ ಈ ಥರ ಫೆಸಿಲಿಟೀಸ್ ಇರುತ್ತೆ. ಸೊ ಕಾಶಿ ವಿಶ್ವನಾಥ ಮತ್ತು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಲ್ಲೇ, ವಿಶಾಲಾಕ್ಷಿ ದೇವಸ್ಥಾನ ಎಲ್ಲನೂ. ಸೊ ಅದನ್ನು ಅವ್ರು ತೋರಿಸ್ಕೊಂಡು ಬಂದು ಆಲ್ಮೋಸ್ಟ್ ಒಂದು 12 ಗಂಟೆ ಅಷ್ಟರಲ್ಲಿ ರೂಮಿಗೆ ಬಿಟ್ಬಿಡ್ತಾರೆ. ಬಟ್ ಇಲ್ಲಿ ವಿನಯ್ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ, ನಾನು ವಿನಯ್. ಸೊ ಹಂಗಾಗಿ ರೂಮಲ್ಲಿ ಸ್ವಲ್ಪ ಹೊತ್ತಿದ್ದು ಆಮೇಲೆ ನಾವೇ ಹೋಗೋಣ ಅಂತ ಹೇಳಿ ಹೋಗಿ ಹೊರಟಿದ್ದು. ಇಲ್ಲ ನಾವು ರೂಮಲ್ಲೇ ರೆಸ್ಟ್ ಮಾಡೋಣ ಅಂತ ಹೇಳಿ. ನನಗೂ ಬೇಕು ತಳ್ಳಗಾಡಿ ಅಂತ. ಇಲ್ಲ ಗೈಸ್, ಅದಕ್ಕೆ ನಾನೇನು ಮಾಡಬೇಕು ಅಂತ ನೆಕ್ಸ್ಟ್ ಗೊತ್ತಾ, ತಳ್ಳಗಾಡಿ ತರಕಾರಿ ತಳ್ತಾರೆ ಆ ಥರ ಗಾಡಿ ಇಲ್ಲ, ನಾನು ರೂಮಲ್ಲಿ ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಗಂಗಾ ಸ್ನಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಇವ್ರು ತುಂಬ ದೇವಸ್ಥಾನಕ್ಕೆ ಹೋಗ್ತಾರೆ, ನಂಗೆ ಇಷ್ಟ ಆಗಲ್ಲ. ಸೊ ಹಂಗಾಗಿ ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ನೋಡೋಣ, ಇವತ್ತು ವಿಶ್ವನಾಥ, ನಾಳೆ ಕಾಲಭೈರವಕ್ಕೆ ಹೋಗೋಣ ಅಂತ ಅಷ್ಟೇ. ಎಲ್ಲ ಈ ಕಾಶಿ ನೋಡ್ತಾರೆ. ಎಲ್ಲೋ ಒಂಥರ ಓಲ್ಡ್ ಎಂಪೈರ್ ಬಂದಾಗ
ಚೆನ್ನಾಗಾಗುತ್ತೆ. ಎಲ್ಲ ಸಣ್ಣ ಸಣ್ಣ ಗಲ್ಲಿಗಳು. ಹೌದು, ತೋರಿಸಿ ಬನ್ನಿ ಹೋಗೋಣ. ಎಲ್ಲ ಸಂಧಿ ಪಂದಿ ಕಳ್ಕೊಣ. ನಾನು ವಿನಯ್ ದಿಲೀಪ್ ಹೊರಟಿದ್ದೀವಿ ಗಂಗಾ ಸ್ನಾನಕ್ಕೆ. ಸೊ ಅವರೆಲ್ಲ ಬೆಳಿಗ್ಗೆನೆ ಹೋಗಿದ್ರು. ಸೊ ನಮ್ಮೇಲೆ ಟಯರ್ಡ್ ಆಗಿದ್ದರಿಂದ ಇವಾಗ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಮ್ಮ ರೂಮಿಂದ ಗಂಗಾ ಜಲ ಒಂದು ವಾಕೇಬಲ್ ಡಿಸ್ಟೆನ್ಸಲ್ಲಿದೆ. ಸೊ ಹಾಗಾಗಿ ವಾಕೇಬಲಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೈಕಲ್ ಮೇಲೆ ಕುತ್ಕೋತಾ ಇದ್ದೀವಿ. ಇವಾಗ ನಾನು ಕುತ್ಕೊಳ್ಳಿ ಸೈಕಲಲ್ಲಿ ಹೋಗ್ತಾ ಇದ್ದೀವಿ ಇವಾಗ ನಾವು. ದಿಲೀಪ್ ಇಲ್ಲಿ ನೋಡು, ಖುಷಿ ಆಗ್ತಿದ್ಯಾ ಸೈಕಲಲ್ಲಿ? ಎಲ್ಲ ವಯಸ್ಸಾದವ್ರು ದರ್ಶನ ಮಾಡ್ಕೊ ಬರ್ತಿದ್ದಾರೆ ಬೆಳಿಗ್ಗೆನೆ. ಕಾಶಿ ಒಂಥರ ಡಿಫ್ರೆಂಟ್ ಆಗಿದೆ, ನೀವು ಹೇಳ್ದಂಗಲ್ವಾ? ಹೌದು, ಆ್ಯಂಟಿಕ್ ಥರ ಕಾಣುತ್ತೆ. ದಿಲೀಪ್ ನೋಡಿ ಅವ್ರು ಸೈಕಲ್ ತುಳಿಯೋದೇ ನೋಡ್ತಾ ಅವನೇ ವಿನಯ್. ಸ್ಯಾರೀಸ್ ಎಲ್ಲ ಇದೆ, ತುಂಬ ಸ್ಯಾರೀಸ್ ಸೆಂಟರ್ ಇದೆ ಇಲ್ಲಿ. ಎಲ್ಲ ನಮ್ಮ ಬೆಂಗಳೂರು ಸೀರೆನೇ. ಆದರೆ ದಿಲೀಪ ಈ ಕಡೆ ತಿರ್ಕೋ. ಸಾಕು ಬಿಡು. ಸೊ ದರ್ಶನ ಎಲ್ಲ ಆಯ್ತು. ಇವಾಗ ಕಾಶಿ ವಿಶ್ವನಾಥ ದೇವಸ್ಥಾನದ್ದು ಮತ್ತು ಅನ್ನಪೂರ್ಣೇಶ್ವರಿ ಇದೆಲ್ಲ ಆಯಿತು. ಸುಮಾರು ಘಾಟ್ಗಳಿದೆ ಇಲ್ಲಿ, ನೋಡಿ ಬರಬೇಕು. ಹರಿಶ್ಚಂದ್ರ ಘಾಟು, ದಶವೇಶ್ವರ ಘಾಟು, ಏನೇನೋ ಘಾಟ್ಗಳಿದೆ ಇಲ್ಲಿ, ನೋಡ್ಕೊಂಡು ಬರಬೇಕು. ಕಾವಡೆ ಚೆನ್ನಾಗಿದೆ ಗೈಸ್ ಕಾಶಿ. ದಿಲೀಪ ಅಯ್ಯಯ್ಯಪ್ಪ ನಿಂತ್ಕೊರಿ ಸಾಕು. ಬೆಳಿಗ್ಗೆ ಕಾಶಿ ಎಲ್ಲ ದೇವಸ್ಥಾನ ನಾವು ಗಂಗಾ ಸ್ನಾನ ಎಲ್ಲ ಮಾಡಿ, ಇದು ಸಾಯಂಕಾಲ ನಾವು ಹೋಗಿದ್ದು ಗಂಗಾ ಆರತಿ ನೋಡೋದಕ್ಕೆ. ಸೊ ಆಲ್ಮೋಸ್ಟ್ ಒಂದು ನಮಗಿದ್ದಿದ್ದು ಅವತ್ತೊಂದು ದಿನ 7 o'clock ಸ್ಟಾರ್ಟ್ ಆಗ್ತಿತ್ತು. ಸೊ ಮುಂಚೆನೇ ಹೋಗಿ ಎಲ್ಲ ಘಾಟ್ಗಳನ್ನ ನೋಡಿಕೊಂಡು ಬೋಟಿಂಗಲ್ಲಿ ಆಮೇಲೆ ನಾವು ಗಂಗಾ ಆರತಿ ಕೂತ್ಕೊಂಡಿದ್ವಿ. ತುಂಬಾ ಚೆನ್ನಾಗಾಯಿತು, ತುಂಬಾ ಖುಷಿ ಆಯಿತು ನೋಡಿ. ಸೊ ಇದನ್ನು ಮುಗಿಸ್ಕೊಂಡು ನಾವು ರೂಮ್ಗೆ ಹೋಗಿ ಅದ್ರ ನೆಕ್ಸ್ಟ್ ಡೇ ಕಾಲಭೈರವ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಾವು ಹೊರಟಿದ್ದು, ಅಂದರೆ ಏರ್ಪೋರ್ಟಿಗೆ ರೀಚ್ ಆಗಿ ಮತ್ತು ಬೆಂಗಳೂರಿಗೆ ಬಂದಿದ್ದು. ಸೊ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ನೋಡೋದಕ್ಕೆ. माता का पूजा करना पड़ता है, यही पूजा करना है। ಜಿ ಕಾಫಿ ತಗೊಟ್ಟೆ ಒಂದು 300 ರೂಪಾಯಿ. ಬಟ್ ಕಾಸ್ಟ್ಲಿನೇ, ಬಟ್ ಏರ್ಪೋರ್ಟಲ್ಲಿ ಏನೂ ಮಾಡೋಕ್ಕಾಗಲ್ಲ. ಬಾರಿಲ್ಲ ನಿಮಿಷ. ಎದ್ದು ಕೂತ್ಕೊಳ್ಳೋ. ಸೊ ಇವಾಗ ಏರ್ಪೋರ್ಟ್ಗೆ ಬಂದಿದ್ದೀವಿ ಹೋಗೋಕ್ಕೆ. ಸೊ 6:15ಗೆ ಫ್ಲೈಟ್ ಇದೆ. ಇವಾಗ 5:15. ದಿಲೀಪ್ ನೋಡಿ ಆಟ ಆಡ್ತಿದ್ದಾನೆ, ಎಲ್ಲೋ ಆಟ ಆಡ್ತಿದ್ದಾರೆ. ಸಂಜೆ ಅವನಿಗೆ ಒಬ್ಳು ಫ್ರೆಂಡ್ ಸಿಕ್ಕಿದ್ದಾರೆ. ಬಾರೋ ಇಲ್ಲಿ. ಸೊ ಮನೆಗೆ ಜ್ಯೂಸ್ ತಂದು ಕೊಟ್ಟರು. ಬಂದ್ಲು ಆ ಕಡೆ ಬಿಟ್ಕೊಂಡು ಇವ್ರ ಜೊತೆ ಆಟ ಆಡ್ತಾ ಇದ್ದೇನೆ. ನಮ್ಮ ಫ್ಲೈಟ್ ವಿಂಡಿಗೋ. आपका स्वागत है। बैंगलोर में 2 घंटे और 15 मिनट की दूरी पर है। आज हमारी
ಬ್ಯಾಂಗ್ಳೂರು ರೀಚ್ ಆದ್ವಿ. 9 ಗಂಟೆ ಆಯಿತು ಹೊರಗೆ ಬರೋಷ್ಟರಲ್ಲಿ. ಸೊ ನಾವು ಅಜ್ಜಿ ಬತ್ತಿದ್ದಲ್ಲಿ ದಿಲೀಪ್ ಅಲ್ಲಿ ಕುತ್ಕೊಂಡು ಬರ್ತಿದ್ದಾನೆ. ಸೊ ಊಬರ್ ಬುಕ್ ಮಾಡಿದ್ದೀವಿ. ಕೆಂಗೇರಿವರೆಗೂ ಹೋಗಿ ಮೆಟ್ರೋ ಸ್ಟೇಷನಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ದೀವಲ್ಲ, ಸೊ ಒಂದು ಕಾರ್ ತೊಗೊಂಡು ಮನೆಗೆ ಹೋಗೋಷ್ಟು ಒಂದು 11-12 ಗಂಟೆ ಆಗುತ್ತೆ. ಸೊ ಬನ್ನಿ ನೋಡುವ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.